ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಸಂಡೇ ವ್ಲಾಗು. ಸೊ ನಾವು ಹೊರಗಡೆ ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ ಯೂಶ್ವಲಿ ಸಂಡೇ. ಬಟ್ ಲಾಸ್ಟ್ ತುಂಬ ವಾರಗಳಿಂದ ನಾವು ಹೋಗ್ತಾ ಇರಲಿಲ್ಲ. ಹಂಗೆ ಈ ವಾರ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಅಂದರೆ ಸುಮಾರು ಒಂದು 10:30-11 ಗಂಟೆ ಆಗಿದೆ. ಸೊ ಆವಾಗ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಇವತ್ತು ಸಂಡೇ ಆಗಿದ್ದರಿಂದ ಸೊ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಮಲಗಿದ್ವಿ. ಹಾಗೆ ನಾನು ಬೇಡ ಅಂತ ಅಂದೆ. ಬಟ್ ನಮ್ಮ ಯಜಮಾನ್ರು ಬಾ ಹೋಗೋಣ, ಎಷ್ಟು ದಿವಸ ಅಂತ ಮನೇಲೇ ಇರ್ತೀಯ ಅಂತ ಕರ್ಕೊಂಡು ಹೋದರು. ಸಂಡೇಸ್ ಯೂಶ್ವಲಿ ನಮ್ಮ ಅಕ್ಕನೇ ಕರ್ಕೊಂಡು ಹೋಗೋದು ಬ್ರೇಕ್ಫಾಸ್ಟಿಗೆ. ಸೊ ನಾನು ಅಂತ ಇದ್ದೆ, ನೀವು ಹೋಗಿ ಬನ್ನಿ, ನಾನು ಬರೋದಿಲ್ಲ ಅಂತ ಇದ್ದೆ. ಬಟ್ ಅವರು ಕೇಳಲಿಲ್ಲ. ನಮ್ಮ ಯಜಮಾನ್ರು ಬಾ 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 ಅಂತ ಕರ್ಕೊಂಡು ಹೋದರು. ಹಾಗೆ ಇಲ್ಲಿ ಎಲ್ಲ ಕೂತಿದ್ದೀವಿ. ಸೊ ಕೇಳ್ತಾ ಏನು ಆರ್ಡ್ರ್ ಮಾಡೋದು, ಅವ್ರು ಬರೋಕ್ಕೆ ವೆಯ್ಟ್ ಮಾಡೋದು ಬೇಡ, ಏನು ಡಿಸೈಡ್ ಮಾಡಿ ಅಂತೆಲ್ಲ ಮಾತಾಡ್ತಾಯಿದ್ವಿ. ಸೊ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ನಾವು ಸಂಡೇ ಎಲ್ಲಿ ಹೋಗ್ತೀವಿ ಬ್ರೇಕ್ಫಾಸ್ಟ್ಗೆ ಅಂತ, ಕದಂಬ ಗಾರ್ಡನ್ಯಾಗೇ. ಸೊ ಅಲ್ಲೇ ಹೋಗಿದ್ದು ಬ್ರೇಕ್ಫಾಸ್ಟಿಗೆ. ಸೊ ಇವತ್ತು ಯಾಕೋ ನನಗೆ ಎದ್ದಾಗಿಂದ ಒಂಥರ ಮೂಡ್ ಇರಲಿಲ್ಲ. ಹಂಗಾಗಿ ನಾನು ಜಸ್ಟ್ ರೆಕಾರ್ಡ್ ಮಾಡ್ತಾಯಿದ್ದೆ. ಹಾಗೆ ಎಷ್ಟು ರಿಯಾಕ್ಷನ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಹಾಗೆ ನೋಡಿ ನಮ್ಮ ಯಜಮಾನ್ರು ಎಷ್ಟು ಮುಖ ಹೆಂಗೆ ಮಾಡ್ತಾನೆ ಅಂತೆಲ್ಲ ತೋರಿಸ್ತಾಯಿದ್ರು. ಹಂಗಾಗಿ ಎಷ್ಟು ನೋಡಿ ಕೋಪ ಮಾಡ್ಕೊಂಡು ಕೂತಿದ್ದಾನೆ. ಕೋಪ ಮಾಡ್ಕೊಂಡು ಕೂತ್ಕೊಂಡು ಅವರಪ್ಪಗೆ ತೊಂದರೆ ಕೊಡ್ತಾಯಿದ್ದಾನೆ. ಒಂದು ಇದೇ ಕೆಲಸ. ಸೊ ಇದನ್ನೆಲ್ಲ ಮಾಡ್ತಾಯಿದ್ದೆ, ಅದನ್ನೇ ಶೂಟ್ ಮಾಡ್ತಾಯಿದ್ದೆ. ಹಾಗೆ ಅವನಿಗೆ ರಜಾ ಬೇರೆ ಶುರುವಾಗಿದೆ ನೋಡಿ. ಇನ್ನು ನನಗೆ 2ನೇ ತಾರೀಕು ತನಕ ಕಾಟ ತಪ್ಪಲ್ಲ, ತುಂಬ ಟಾರ್ಚರ್ ಮಾಡ್ತಾನೆ ಅವನು. ಸೊ ಇವಾಗ ಎಲ್ಲರೂ ಕೂತಿದ್ದೀವಿ. ಎಲ್ಲರೂ ಕೂತ್ಕೊಂಡು ಆರ್ಡ್ರ್ ಮಾಡಿದ್ವಿ ಪೊಂಗಲ್ಲು, ದೋಸೆ. ಸೊ ಇವಾಗ ಪೊಂಗಲ್ ಬಂದಿದೆ ನೋಡಿ. ಇದು ಎಷ್ಟು ಆರ್ಡ್ರ್ ಮಾಡಿದ್ದು ಪೊಂಗಲ್ಲು. ಹಾಗೆ ನಾನು ಕೂಡ ಮಸಾಲೆ ದೋಸೆ ಮಾಡಿದೆ. ನಾನು ಯೂಶ್ವಲಿ ಉಪ್ಪಿಟ್ಟು ಆರ್ಡ್ರ್ ಮಾಡ್ತೀನಿ. ಬಟ್ ಈ ಸತಿ ಮಸಾಲೆ ದೋಸೆ ತಿನ್ನೋಣ ಅಂದ್ಬಿಟ್ಟು ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ. ಸೊ ನಮ್ಮ ಅಕ್ಕನೂ ಮಸಾಲೆ ದೋಸೆನೇ, ಬಟ್ ಮೈಸೂರು ಮಸಾಲೆ ದೋಸೆ. ಹಾಗೆ ನಮ್ಮ ಯಜಮಾನ್ರು ಸೆಟ್ ದೋಸೆ. ಅದಾದಮೇಲೆ ನನಗೂ ನಮ್ಮ ಅಕ್ಕಗೆ ಕಾಫಿ, ನಮ್ಮ ಯಜಮಾನ್ರಿಗೆ ಎಷ್ಟಿಗೆ ವಾಟರ್ ಮೆಲನ್ ಜ್ಯೂಸು. ಸೊ ಇಷ್ಟನ್ನು ಆರ್ಡ್ರ್ ಮಾಡಿದ್ದು. ಸೊ ಇವಾಗ ನೋಡಿ ನನ್ನ ದೋಸೆ ಬಂದಿದೆ. ದೋಸೆ ಮಸಾಲೆ ದೋಸೆ ಇದು. ಆದರೆ ಮಸಾಲೆ ದೋಸೆಗಿನ್ನ ಮೈಸೂರು ಮಸಾಲೆ ದೋಸೆ ತುಂಬ ರುಚಿಯಾಗಿತ್ತು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತಿದ್ವಿ ಬಿಸಿಲಿಗೆ. ಎಷ್ಟೋ ದಿವಸಗಳಾಯ್ತು ಬಿಸಿಲು ಮೈ ಮೇಲೆ ಬಿದ್ದು. ಆ ಥರ ಇದೆ ಅಲ್ವಾ ರೀ? ಹೌದು, ಬಿಸಿಲು ಇರಲಿಲ್ವಲ್ಲ. ನಮ್ಮ ಮನೇಲಿ ಸ್ವಲ್ಪ ಬಿಸಿಲು ಕಮ್ಮಿ ಬೀಳತ್ತಲ್ಲ. ಬಿಸಿಲೇ ಬೀಳಲ್ಲ ಅಲ್ಲಿ. ಅದಕ್ಕೆ ಸ್ವಲ್ಪ ಹೊರಗಡೆ ಬಾ ಅಂತ ನಾನು ಹೇಳ್ಕೊಂಬಂದಿರೋದು. ನೀನು ಬಂದ್ಬಿಟ್ಟು ಮಾತೆ ಹತ್ರ ಉಂಟು ಮನೇಲೇ ಇರ್ತೀನಿ ಅಂತ ಏನು ಮಾಡಕ್ಕೆ? ನಾನು ಹೊರಗೆ ಬಂದಿರಲಿಲ್ಲ. ಇದರಿಂದ ವಿಟಮಿನ್ ಎಮ್, ವಿಟಮಿನ್ ಜೆಡ್ ಎಲ್ಲ ಸಿಗುತ್ತೆ. ವಿಟಮಿನ್ ಡಿ, ಎಮ್ ಜೆಡ್ ಏನೋ
Z ಎಲ್ಲ ವಿಟಮಿನ್ ಡಿ ಇದೆ. ಐ ಲವ್ ಯು. ಕಳ್ಸ ನಾನು ಸ್ಲೋ ಮೋಷನ್ ಬರಬೇಕು. ರೀಲ್ ಮಾಡ್ತಾವ್ರೆ ಎಲ್ಲಿದೆ ಅದು ಸ್ಲೋ ಮೋಷನ್ ಬರಬೇಕು. ಮನೇಲೇ ಇದ್ದು ಒಂಥರ ಆಗ್ಬಿಟ್ಟಿತ್ತು, ಹಂಗಾಗಿ ಹೊರಗೆ ಬಂದ್ವಿ. ಸ್ವಲ್ಪ ಬಿಸಿಲು ಕೂತಿದ್ದೀವಿ. ಏನೋ ಜ್ವರ ಏನೋ ಅಂದ್ರಪ್ಪ ಯಾರೋ. ಅದು ತುಂಬ ದೂರದಿಂದ ಇದೆ. ಅಲ್ಲಿ ಎಷ್ಟು ಬೇಕು ಅಷ್ಟು. ಹೌದು, ನಂಗೆ ಜ್ವರ ಇಲ್ವಾ ರೀ? ಇಲ್ಲ. ಯಾರಿಗೆ? ನನಗೆ. ನಿಂಗೆ ಇಂಟರ್ನಲ್ ಫೀವರ್ ಇದೆ ನೋಡಿ, ಏನೋ ಅಂತಾನೆ ಜ್ವರ ಗಿರೋ. ಟೆಂಪ್ರವರಿ ಫೀವರ್. ಆಂತರಿಕ ಜ್ವರ ಇದೆ ಅವರಿಗೆ, ಸಮಶೀತೋಷ್ಣ ವಲಯದಲ್ಲಿ. ನಾನು ಕನ್ನಡ ಮಾತಾಡಿದ್ರೆ ಓಡೋಗ್ಬಿಟ್ಟಿದ್ದೆ. ಮಂಡೆ ಮೇಲಕ್ಕೊಂಡು ನಿನಗೆ ಆಂತರಿಕವಾದ ಉಷ್ಣ ಹೆಚ್ಚಿಗೆ ಆಗ್ತದೆ. ಹತ್ತರಿಕೆ. ಏನೋ 10 ತಾರೀಕೆ ಎಲ್ಲಿ ವಾಚನ ಅದು? 10 ತಾರೀಕೆ ಹಿಟ್ಟು ಮಾಡಿ ಅವ್ರೆ ಕಾಳು. ಹತ್ತರಿಕೆ ಎಂತ ಸಾವು ಮರೆ. ಎಷ್ಟು ಹೆಂಗೆ ಹೇಳ್ತಾರದು? ಹತ್ತರಿಕೆ ಎಂತ ಸಾವು ಮರೆ. ಮಂಗಳೂರು ಬೋಂಡ ತಿಂದು ಹಿಂಗಾಗಿದೆ. ಯಾರು ಹೇಳ್ಕೊಟ್ಟಿದ್ದೆ ಅದು? ಪಿಕ್ಚರ್. ಇಲ್ಲಿ ಎದುರುಗಡೆ ಎಕ್ಸಿಬಿಷನ್ ಇದೆ, ಅದಕ್ಕೆ ಬಂದ್ವಿ. ಇದು ಯಾವುದೋ ಬೇರೆ ಯಾವುದೋ ಎಕ್ಸಾಟಿಕ್ ಪೆಟ್ಸ್ ಎಕ್ಸಿಬಿಷನ್ ಅಂತ ಇದೆ. ಸೊ ಅಲ್ಲಿ ಬಂದಿದ್ದೀವಿ, ನೋಡೋಣ ಅಂದ್ಬಿಟ್ಟು. ನೋಡಿ, ಸುಮ್ಮನೆ ಮನೇಲಿ ಬೋರ್ ಹೊಡಿಯುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಮನೇಲೇ ಇದ್ದು ಒಂಥರ ಶುರುವಾಗುತ್ತೆ, ಹಾಗೆ ಬಂದಿದ್ದು. ನೋಡೋಣ ಏನೇನಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೂ. ಈಗ ನಾವು ಎಕ್ಸಿಬಿಷನ್ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟಿಕೆಟ್ ಇದೆ. ಟಿಕೆಟ್ ಬಂದು 60 rupees ಪರ್ ಪರ್ಸನ್ನು. ಹಾಗೆ ಇಲ್ಲಿ ಒಂದು ಚಿಂಪಾಂಜಿ ಇತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಎಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ಹಿಡ್ಕೋತಾಯಿದ್ರು. ಸೊ ಹೊರಗಡೆ ನೋಡೋದಕ್ಕೆ ಏನೇನೋ ಅನಿಮಲ್ಸ್ ಇದೆ ಅನ್ನೋ ಥರನೇ ಪೋರ್ಟ್ರೇ ಮಾಡಿದರು. ಅಂದರೆ ಆ ಥರ ಏನಂತಾರೆ, ಈ ಫ್ಲೆಕ್ಸಲ್ಲೆಲ್ಲ ಅದೇ ರೀತಿ ಹಾಕಿದರು. ನಾವು ಅಂದ್ಕೊಂಡ್ವಿ ತುಂಬ ಅನಿಮಲ್ಸ್ ಇದೆ ಅಂತ ಅಂದ್ಕೊಂಡು, ಬಟ್ ಒಳಗಡೆ ನೋಡಿದರೆ ಏನಂದರೆ ಏನೂ ಇರಲಿಲ್ಲ. ಸೊ ಬರ್ಡ್ ಸೆಂಚುರಿ, ಈ ಬರ್ಡ್ ಶಾಪಲ್ಲಿರುತ್ತೆ ನೋಡಿ, ಬರ್ಡ್ಸು, ಇಲಿಗಳು, ಕೋಳಿಗಳು. ಸೊ ಅದೆಲ್ಲ ಬೇರೆ ಬ್ರೀಡ್ಗಳಿದೆ, ಬಟ್ ಅಂಥವೇ ಇದ್ದಿದ್ದು ಜಾಸ್ತಿ. ಸೊ ಕೆಲವುದು ಮಾತ್ರ ಚೆನ್ನಾಗಿತ್ತು. ಯಾವುದೋ ಚೆನ್ನಾಗಿತ್ತು ನೋಡಿ, ಅದನ್ನೆಲ್ಲ ನಾನು ಶೂಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ಬಟ್ ಸುಮ್ಮನೆ ಒಂದು ವಾಕ್ ಆಗೋಕ್ಕೆ ಮತ್ತು ಒಂದು ರೌಂಡ್ ಹೋಗಿ ಬರೋಕ್ಕೆ ಫ್ಯಾಮಿಲಿ ಜೊತೆ ಚೆನ್ನಾಗಿತ್ತು ಅನಿಸ್ತು. ಹಾಗಾಗಿ ಹೋದ್ವಿ ಎಲ್ಲ. ಸೊ ನೋಡಿ, ಕೋಳಿಗಳೆಲ್ಲ ಇತ್ತು, ಬಟ್ ಇದು ಬೇರೆ ಬ್ರೀಡ್ ಇದು. ಸೊ ಯಾವುದೋ ಜಾಪನೀಸ್ ಬ್ರೀಡ್ ಅನಿಸುತ್ತೆ. ಸೊ ಅಲ್ಲಿ ಬೋರ್ಡಲ್ಲಿ ಹಾಕಿದ್ರು ಪೇಪರಲ್ಲಿ, ಇದು ಆಸ್ಟ್ರಿಚ್ಚು. ಕೆಲವು ಬರ್ಡ್ಸು ಮತ್ತು ರೆಪ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡೋ ಅಂಥದ್ದಿತ್ತು, ಬಟ್ ಇನ್ನು ಕೆಲವುದೆಲ್ಲ ನೋಡೋ ಥರ ಇರಲಿಲ್ಲ. ಸೊ ಹಾಗಾಗಿ ವೇಸ್ಟ್ ಅಂತ ಅನಿಸಲ್ಲ. 60 rupees ಓಕೆ. ಸೊ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು, ಅವರು ಅಡ್ವರ್ಟೈಸ್ಮೆಂಟ್ ಮಾಡಿರೋ ಪ್ರಕಾರ ಹೊರಗಡೆಯಿಂದ ಏನೇನೋ ಅನಿಮಲ್ಸ್ ಇದೆ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿ, ಇದೇ ಇದ್ದಿತ್ತು, ರ್ಯಾಟ್ಸು ಇಂಥವೇ ಇದ್ದಿತ್ತು, ಬಟ್ ಬೇರೆ ಬ್ರೀಡು. ಬಟ್ ಇದು ನಮ್ಮ ನಾರ್ಮಲ್ ಪೆಟ್ ಶಾಪಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ನಾವು ಟಿಕೆಟ್ ತೊಗೊಂಡು ಒಳಗೆ ಬರೋ ಅಂಥದ್ದು ಅಷ್ಟು ವರ್ತ್ ಅನಿಸಿಲ್ಲ. ಸೊ ಬಟ್ ಸುಮ್ಮನೆ ಟೈಮ್ ಪಾಸ್ಗೆ ಅಂದರೆ ಒಳಗೆ ಬಂದು ನೋಡ್ಬೋದು. ಇನ್ನೊಂದು ಏನಂದರೆ ಬೆಕ್ಕುಗಳೆಲ್ಲ ಇತ್ತು, ಬೆಕ್ಕು ಕೂಡ ಇಟ್ಟಿದ್ದಾರೆ. ಸೊ ಬಟ್ ಅದು ಬೇರೆ ಬ್ರೀಡು, ಅಂದರೆ ಟೈಗರ್ ಬ್ರೀಡು ಅನ್ನೋ ಅಂತಾರೆ ನೋಡಿ, ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಇಟ್ಟಿದ್ರು. ಮತ್ತು ಇದೆಲ್ಲ ಇಲಿಗಳು ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರೆ ಬೇರೆ ಬ್ರೀಡ್ ಇರುತ್ತೆ ನೋಡಿ, ಅಂಥ ಇಲಿಗಳಿದೆಲ್ಲ.
ಅದೆಲ್ಲ ನೋಡ್ಕೊಂಡು ಬಂದಾದಮೇಲೆ ನಾವು ಇವಾಗ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದರೆ ಇದು ಗನ್ ಇಟ್ಕೊಂಡು ಶೂಟ್ ಮಾಡ್ತಾರೆ ನೋಡಿ. ಸೊ ಅದರಲ್ಲಿ ಯಾವುದಾದ್ರೂ ಪ್ರೈಸ್ ವಿನ್ ಆದರೆ ಕೊಡ್ತಾರೆ. ಸೊ ಅದು ಯಶ್ ನಾನು ಆಡ್ತೀನಿ ಅಂತ ಇದ್ದ. ಸರಿ ಆಯಿತು ಆಡು, ಅದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ಬಿಟ್ಟು ಅದು ಮತ್ತು ಬೋ ಆ್ಯಂಡ್ ಆ್ಯರೋದು ಕೂಡ ಇತ್ತು, ಅದನ್ನು ಕೂಡ ಎರಡನ್ನೂ ಆಡ್ದ. ಸೊ ನಾನು ಈ ಥರ ಮಾತ್ರ ಶೂಟ್ ಮಾಡಿದೆ. ಸೊ ಅವರಪ್ಪ ಮತ್ತು ಅವನು ಇಬ್ಬರು ಆಡ್ತಾಯಿದ್ರು. ಸೊ ಇದನ್ನೆಲ್ಲ ಆಡಿ ಮುಗಿಸಿ ಆದಮೇಲೆ ನಾವು ಹಾಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಬಟ್ ಮನೇಲಿ ಬೆಲ್ಲ ಖಾಲಿಯಾಗಿತ್ತು. ಸೊ ಹೋಗ್ತಾ ದಾರಿಯಲ್ಲಿ ಹಂಗೆ ಬೆಲ್ಲ ತೊಗೊಂಡು ಹಾಗೆ ಒಂದು ಎಳ್ನೀರು ಕುಡ್ಕೊಂಡು ನಮ್ಮ ಅಕ್ಕ ಎಳ್ನೀರು ಕುಡ್ಕೊಂಡು ಹಾಗೆ ಅವಳನ್ನ ಪಾರ್ಲರಿಗೆ ಡ್ರಾಪ್ ಮಾಡಿದರು ನಮ್ಮ ಯಜಮಾನ್ರು. ಸೊ ನಾವು ಮನೆಗೆ ಬಂದ್ವಿ, ನಾನು ಯಶು ಮತ್ತು ಅವರಪ್ಪ ಮನೆಗೆ ಬಂದಿದ್ದು. ಇದು ನಾವು ಬರ್ತಾ ಒಂದು ಫೋಟೋ ಇಟ್ಕೊಂಡ್ವಿ ನೋಡಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂಷನ್ ವೀಡಿಯೋ ನಾಳೆ ಹಾಕ್ತೀನಿ. ಸೊ ಮತ್ತೆ ನಾಳೆ ನಾನು ಒಂದು ಹೊಸ ವೀಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.